ಇದರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಬಿಡಿ ಹನುಮಂತರಾಜು. ಎಸ್ ಪ್ರಮೋದ್, ಈಗಾಗಲೇ ಏನು ರಾಜ್ಯ ಸಚಿವ ಸಂಪುಟ ಏನು ಕಗ್ಗಂಟಾಗಿ ಪರಿಣಮಿಸಿತ್ತು. ಇಂದು ಏನು ಬೆಳಿಗ್ಗೆ ಏನು ಖರ್ಗೆ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗಿಯಾಗಿದ್ರು. ಅದಾದ ನಂತರದಲ್ಲಿ ಈಗ ಸಿಎಂ ಕಚೇರಿಗೆ ಸಚಿವ ಸಂಪುಟ ಏನು ಲಿಸ್ಟ್ ಕೂಡ ಈಗ ರವಾನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸದಾಶಿವನಗರದಲ್ಲಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮನೆಗೆ ಈಗಾಗಲೇ ವಿಜಯಾನಂದ ಕಾಶಪ್ಪನವರು ಸಹ ಬಂದು ಸಿಎಂ ಅವ್ರನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಏನು ವಿಜಯಾನಂದ ಕಾಶಪ್ಪನವರಿಗೆ ನೀವು ಪ್ರಮಾಣ ವಚನಕ್ಕೆ ತಯಾರಾಗಿ ಅಂತ ಹೇಳಿರೋ ಮಾತುಗಳು ಕೂಡ ಈಗ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಇದಾದ ನಂತರದಲ್ಲಿ ಈಗ ಏನು ಡಿ.ಕೆ. ಶಿವಕುಮಾರ್ ತಮ್ಮ ನಿವಾಸದಿಂದ ಹೊರಟಿದ್ದಾರೆ. ಬಹುತೇಕವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಏನಿದ್ದಾರೆ ಇವರ ಬಳಿ ಚರ್ಚಿಸಿ ಇಂದು ಸಂಜೆ ನಡೆಯೋ ಪ್ರಮಾಣ ವಚನ ಸಮಾರಂಭಕ್ಕೆ ಇವರಿಬ್ಬರನ್ನು ಕೂಡ ಅಧಿಕೃತವಾಗಿ ಆಹ್ವಾನ ಕೊಡೋ ಸಾಧ್ಯತೆ ಇದೆ. ಈಗ ಏನು ಇದಾದ ನಂತರದಲ್ಲಿ ಏನು ಡಿ.ಕೆ. ಶಿವಕುಮಾರ್ ಯಾರೆಲ್ಲ ಪಟ್ಟಿಯಲ್ಲಿ ಹೆಸರಿದೆಯೋ ಅವರೆಲ್ಲರಿಗೂ ಕೂಡ ಕರೆಯನ್ನು ಮಾಡುವ ಮೂಲಕ ಅಧಿಕೃತವಾಗಿ ಪ್ರಮಾಣ ವಚನಕ್ಕೆ ಸಿದ್ಧರಾಗಿ ಅಂತ ಹೇಳೋ ಮಾತುಗಳು ಕೂಡ ಹೇಳೋ ಸಾಧ್ಯತೆ ಇದೆ. ಇದೀಗ ಬಂದ ಮಾಹಿತಿ ಪ್ರಕಾರ ಏನು ವಿಜಯಾನಂದ ಕಾಶಪ್ಪನವರಿಗೆ ಅಧಿಕೃತವಾಗಿ PNS ಮೂಲಕ ಈಗಾಗಲೇ ವಿಜಯಾನಂದ ಕಾಶಪ್ಪನವರು ಕೂಡ ನನಗೆ ಮಾಹಿತಿ ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನಕ್ಕೆ ತಯಾರಾಗಿ ಅಂತ ಹೇಳಿದ್ದಾರೆ ಅನ್ನೋ ಮಾತುಗಳನ್ನ ಈಗ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಪ್ರಮೋದ್, ಈಗ ರಾಜ್ಯಪಾಲರು ಕೂಡ ಸಮಯವನ್ನ ನಿಗದಿಪಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಏನು ಅಪ್ಡೇಟ್ ಸಿಗ್ತಾ ಇದೆ ರಾಜ್ಯಪಾಲರ ಕಚೇರಿಯಿಂದ? ಎಸ್ ಪ್ರಮೋದ್, ಈಗಾಗಲೇ ಏನು ರಾಜಭವನಕ್ಕೆ ಏನು ಮೌಖಿಕವಾಗಿ ಅಷ್ಟೇ ತಿಳಿಸಿತ್ತು, ಅನೌಪಚಾರಿಕವಾಗಿ ಅಷ್ಟೇ ಏನು ಪ್ರಮಾಣ ವಚನಕ್ಕೆ ಸಿದ್ಧತೆಗಳಿಗೆ ತಿಳಿಸಿತ್ತು. ಈಗ ಬೆಳಿಗ್ಗೆ 8 ಗಂಟೆ ನಂತರದಲ್ಲಿ ಅಧಿಕೃತವಾಗಿ ರಾಜ್ಯಪಾಲ ಭವನದ ಲೋಕಭವನದ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿ ಕಚೇರಿಯಿಂದ ಅಧಿಕೃತವಾಗಿ ಈಗ ಪತ್ರ ಬರೆಯುವ ಮೂಲಕ ಏನು ಸಂಜೆ 4 ಗಂಟೆ ವೇಳೆಗೆ ಪ್ರಮಾಣ ವಚನಕ್ಕೆ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗ ಸಿಎಂ ಕಚೇರಿಯಿಂದನೇ ಪತ್ರ ಕೂಡ ಹೋಗಿದೆ. ಈಗ ತಮ್ಮ ಟಿಪಿಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡಿಕೊಂಡಿಲ್ಲ. ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ಕಾರ್ಯಕಲಾಪವನ್ನು ಕೂಡ ಕಾಯ್ದಿರಿಸಲಾಗಿದೆ. ಪ್ರಮೋದ್, ಈಗ ಈ ಒಂದು ಪ್ರಮಾಣ ವಚನ 4 ಗಂಟೆಗೆ ಏನು ಶುರುವಾಗ್ತಾ ಇದೆ, ಈ ಒಂದು ಸಂಭ್ರಮ ಸಮಾರಂಭ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರದ ಒಂದಿಷ್ಟು ಗಣ್ಯರು ಆಗಮಿಸ್ತಾ ಇದ್ದಾರೆ ಹೈಕಮಾಂಡ್ ಇಂದ, ಅಥವಾ ಇಲ್ಲಿ ರಾಜ್ಯದ ಗಣ್ಯರು ಮಾತ್ರ ಇರ್ತಾರ ಹೇಗೆ ಅಂತ? ಎಸ್ ಪ್ರಮೋದ್, ಎಲ್ಲವೂ ಅಂದುಕೊಂಡೆ ಅಂತ ಆಗಿದ್ರೆ ನಿನ್ನೆ ಸಂಜೆ ವೇಳೆಗೆ ಸುರ್ಜೇವಾಲಾ ಕೆ.ಸಿ. ವೇಣುಗೋಪಾಲ್ ಕೂಡ ಬರೋ ಸಾಧ್ಯತೆ ಇತ್ತು. ಆದರೆ ಈಗ ಸಭೆ ನಡೆಸಿ ಆ ನಂತರದಲ್ಲಿ ದೆಹಲಿಯಿಂದ ಸಚಿವ ಸಂಪುಟ ಲಿಸ್ಟ್ ಅನ್ನ ರವಾನೆ ಮಾಡಿರೋದ್ರಿಂದ ಹೈಕಮಾಂಡ್ನ ನಾಯಕರು ಬರೋ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ. ಇಲ್ಲಿರ್ತಕ್ಕಂಥ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಏನಿದ್ದಾರೆ ಇವರ ನೇತೃತ್ವದಲ್ಲೇ ಬಹುತೇಕವಾಗಿ ಇಂದು ನಡೆಯೋ ಪ್ರಮಾಣ ವಚನ ಕೂಡ ನಡೆಯಲಿದೆ. ಜೊತೆಗೆ ಏನು ಕೆಪಿಸಿಸಿಗೆ ಸಂಬಂಧಪಟ್ಟಂತ ಹಿರಿಯ ನಾಯಕರು ಜೊತೆಗೆ ಏನು ಪಕ್ಷದ ಪ್ರಮುಖರನ್ನು ಆಹ್ವಾನ ಮಾಡೋ ಕಾರ್ಯಕ್ರಮಕ್ಕೂ ಕೂಡ ಈಗ ಮುಖ್ಯಮಂತ್ರಿ ಅವರು ಮುಂದಾಗಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಬಹುತೇಕವಾಗಿ 4 ಗಂಟೆ ಪ್ರಮಾಣ ವಚನ. ಹಾಗೆ ಸಂಪರ್ಕದಲ್ಲಿ ಇರಿ ಹನುಮಂತರಾಜು, ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನು ಈಗ ಬಂದಿರತಕ್ಕಂತ ಅಪ್ಡೇಟ್ ಪ್ರಕಾರ ಡಿ.ಕೆ. ಕ್ಯಾಬಿನೆಟ್ ನಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ಬಾರಿಗೆ ಶಾಸಕರಾದವರಿಗೂ ಕೂಡ ಮಂತ್ರಿ ಭಾಗ್ಯ ಸಿಗ್ತಾ ಇರ್ತಕ್ಕಂಥದ್ದು. ರಿಜ್ವಾನ್ ಅರ್ಷದ್, ಪೊನ್ನಣ್ಣ, ರಘುಮೂರ್ತಿ ಹೊಸ ಮುಖಗಳು. MLC ಸ್ಥಾನದಿಂದ ಗಾಯತ್ರಿ ಶಾಂತೇಗೌಡ ಅವರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿರತಕ್ಕಂಥದ್ದು. ಡಿ.ಕೆ. ಕ್ಯಾಬಿನೆಟ್ ಅಲ್ಲಿ ಈಗ ಹೊಸ ಮುಖಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಆಸೆ ಕೂಡ ಅದೇ ಆಗಿತ್ತು, ಹೊಸ ಮುಖಗಳಿಗೆ ಹೆಚ್ಚು ಆದ್ಯತೆ ನೀಡಬೇಕು, ಅವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ಇತ್ತು. ಅದೇ ರೀತಿ ರಿಜ್ವಾನ್ ಅರ್ಷದ್ ಅಂದ್ರೆ ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ರಿಜ್ವಾನ್ ಅರ್ಷದ್ ಅವರು, ಹಾಗೆ ಕೊಡಗಿನ ವಿರಾಜಪೇಟೆಯ ಶಾಸಕರಾಗಿರ್ತಕ್ಕಂಥ ಮೊದಲನೇ ಬಾರಿಗೆ ಶಾಸಕರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣನವರಿಗೂ ಕೂಡ ಒಂದು ಮಂತ್ರಿಗಿರಿ ಭಾಗ್ಯ ಸಿಗ್ತಾ ಇದೆ. ಇನ್ನು ರಘುಮೂರ್ತಿ ಅವರಿಗೂ ಕೂಡ ಆ ಒಂದು ಭಾಗ್ಯ ಸಿಗ್ತಾ ಇದೆ. ಎಸ್ ಹನುಮಂತರಾಜು, ಮತ್ತೆ ಈಗ ಹೊಸಬರಿಗೆ ಮಣೆ ಹಾಕಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಆಸೆ ಕೂಡ ಅದೇ ಆಗಿತ್ತು, ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ಹೊಸಬರಿಗೂ ಕೂಡ ಅವಕಾಶ ಸಿಕ್ಕಿದೆ. ಶಿವಾಜಿನಗರ ಕ್ಷೇತ್ರದ ರಿಜ್ವಾನ್ ಅರ್ಷದ್ ಅವರಿಗೆ, ಕೊಡಗಿನಲ್ಲಿ ಎಸ್ ಪೊನ್ನಣ್ಣ ಅವರಿಗೆ, ರಘುಮೂರ್ತಿ ಅವರಿಗೆ, ಹೀಗೆ ಎಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು, ಅವರ ಒಂದು ಮೈಂಡ್ ಸೆಟ್ ಯಾವ ರೀತಿ ಇತ್ತು, ಅದೇ ರೀತಿ ಸಿಕ್ಕಿರ್ತಕ್ಕಂಥದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಎಸ್ ಹನುಮಂತರಾಜು.
ಎಸ್ ಪ್ರಮೋದ್, ಈಗಾಗಲೇ ಏನು ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಕಸರತ್ತನ್ನು ನಡೆಸಿದ್ರು. ಸಚಿವಾಕಾಂಕ್ಷಿಗಳ ಲಿಸ್ಟ್ ಅನ್ನ ತಯಾರು ಮಾಡಬೇಕಾದ್ರೆ ಒಂದು ಸೂಚನೆ ನೀಡಿದ್ರು. ಏನು ಈಗಾಗಲೇ ಇರ್ತಕ್ಕಂಥ ಯುವ ನಾಯಕರಿಗೂ ಕೂಡ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರ ಸೂಚನೆ ಕೂಡ ಆಗಿತ್ತು. ಆ ನಿಟ್ಟಿನಲ್ಲೇ ಇಂದು ಏನು ಪಟ್ಟಿ ಏನು ರಿಲೀಸ್ ಆಗಿದೆ, ಆ ಪಟ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಈಗ ಯುವ ಶಾಸಕರಿದ್ದಾರೆ. ರಿಜ್ವಾನ್ ಅರ್ಷದ್ ಏನಿರ್ಬೋದು, ಸೇರಿದಂತೆ ಈಗ ಪೊನ್ನಣ್ಣ ಏನಿರ್ಬೋದು, ಇವರೆಲ್ಲ ಕೂಡ ಹೊಸ ಮುಖಗಳು. ಇವ್ರಿಗೂ ಕೂಡ ಅವಕಾಶ ಕೊಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಜಾಸ್ತಿ ಒತ್ತನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಹೊಸ ಮುಖಗಳಿಗೆ ಆದ್ಯತೆಯನ್ನು ನೀಡಿದ್ದಾರೆ. ಮುಂಬರ್ತಕ್ಕಂಥ 2028ರ ಏನು ವಿಧಾನಸಭಾ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಟುಕೊಂಡು, ಮುಂದೆ ಇರತಕ್ಕಂಥ 10 ವರ್ಷಗಳ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಪಕ್ಷಕ್ಕೆ ಯಾವ ರೀತಿ ಬೆನಿಫಿಟ್ ಆಗ್ಬೋದು ಅಂತೇಳಿ ಅಂಥ ನಾಯಕರಿಗೆ, ಅಂಥ ಯುವ ಶಾಸಕರಿಗೆ ಮಾತ್ರ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಅಳೆದು ತೂಗಿ ಈಗ ರಾಹುಲ್ ಗಾಂಧಿ ಅವರು ಕೂಡ ಹೊಸ ಮುಖಗಳಿಗೆ ಜೊತೆಗೆ ಯುವ ಶಾಸಕರಿಗೆ ಮನ್ನಣೆ ಹಾಕಿದ್ದಾರೆ. ಜೊತೆಗೆ ಈಗ ಏನು ಡಿ ಕೆ ಶಿವಕುಮಾರ್ ಕೂಡ ಏನು ಪಟ್ಟಿಯನ್ನು ಪಡೆದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೂಡ ಮನೆಯ ತಮ್ಮ ನಿವಾಸದಿಂದ ಏನು ಅಜ್ಜಯ ನಾಗರಬಾವಿ ಇರ್ತಕ್ಕಂಥ ಅಜ್ಜಯನ ದೇಗುಲಕ್ಕೂ ಈಗ ಹೊರಟಿದ್ದಾರೆ. ಆನಂತರದಲ್ಲಿ ಅಲ್ಲಿ ಪ್ರಮಾಣ ವಚನ ಸಿದ್ಧತೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಮುಂದೆ ನಡೆದಿರ್ತಕ್ಕಂಥ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಜ್ಜಯನವರ ಆಶೀರ್ವಾದ ಪಡೆಯಲಿಕ್ಕೆ ಈಗ ಡಿ ಕೆ ಶಿವಕುಮಾರ್ ಕೂಡ ತೆರಳಿದ್ದಾರೆ. ಪ್ರಮೋದ್, ಈಗ ಸಚಿವ ಸ್ಥಾನ ಸಿಗದ ಆಕಾಂಕ್ಷಿಗಳ ಮುಂದಿನ ರಾಜಕೀಯ ನಡೆ ಯಾವ ರೀತಿ ಇರಬಹುದು ಹನುಮಂತರಾಜು? ಯಾಕಂತ ಹೇಳಿದ್ರೆ ಇದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಒಂದ್ ಕಡೆ. ಎಸ್ ಪ್ರಮೋದ್, ಈಗಾಗಲೇ ಏನು ಒಂದು ವೇಳೆ ನಾವು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾಗ ಒಂದು ಅಸಮಾಧಾನಿತರು, ಈಗ ಸಚಿವಾಕಾಂಕ್ಷಿಗಳೇನಿದ್ರು ಅವರ ಅಸಮಾಧಾನ ಕೂಡ ಸ್ಫೋಟ ಆಗೋದು ಸಾಮಾನ್ಯ ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಈಗ ಇದ್ರ ಬಗ್ಗೆ ನಿರ್ಧಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಏನು ಅಸಮಾಧಾನಿತರು ಯಾರಿರ್ತಾರೆ ಅವ್ರಿಗೆ ಏನು ಉಳಿದಿರ್ತಕ್ಕಂಥ ನಿಗಮ ಮಂಡಳಿ ಸದಸ್ಯರು ಅಥವಾ ಉಳಿದಿರ್ತಕ್ಕಂಥ ಪಕ್ಷದಲ್ಲಿ ಉನ್ನತ ಸ್ಥಾನಗಳನ್ನು ನೀಡುವ ಮೂಲಕ ಅವ್ರನ್ನ ತಣಿಸುವ ಹಂತಕ್ಕೂ ಕೂಡ ಈಗ ಹೈಕಮಾಂಡ್ ನಿರ್ಧಾರ ಮಾಡಲಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೂ ಕೂಡ ಅಸಮಾಧಾನಿತರೇನಿದ್ದಾರೆ ಅವರನ್ನ ತಣಿಸುವಂತ ಕಾರ್ಯಕ್ಕೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಅವರನ್ನ ಮನವೊಲಿಸಿ ಅಸಮಾಧಾನಿತರೇನಿರ್ತಾರೆ ಅವರನ್ನ ಮನವೊಲಿಸಿ ಉಳಿದಿರ್ತಕ್ಕಂಥ ನಿಗಮ ಮಂಡಳಿ ಸದಸ್ಯರು ಜೊತೆಗೆ ಉಳಿದಿರ್ತಕ್ಕಂಥ ಏನು ಪಕ್ಷದ ಉನ್ನತ ಸ್ಥಾನಮಾನಗಳು ಕೂಡ ಅವ್ರನ್ನ ನಿಯೋಜನೆ ಮಾಡುವ ಮೂಲಕ ಅಸಮಾಧಾನವನ್ನ ಡ್ಯಾಮೇಜ್ ಕಂಟ್ರೋಲ್ನ ಮಾಡೋದಕ್ಕೂ ಕೂಡ ಹೈಕಮಾಂಡ್ ತಯಾರಿ ನಡೆಸಿದೆ. ಪ್ರಮೋದ್, ಓಕೆ, ಈಗ ಒಟ್ಟಾರೆ ಈಗ ಅಜ್ಜಯ್ಯನ ಬಳಿಗೆ ಹೋಗಿ ಬಂದ ನಂತರ ಮತ್ತೆ ಈ ಒಂದು ವಿಚಾರದ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂಥ ಏನಾದರೂ ಚಾನ್ಸಸ್ ಇದೆಯಾ, ಅಥವಾ ನೇರವಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ತೆರಳುತ್ತಾರಾ, ಹೇಗೆ ಅಂತ? ಎಸ್ ಪ್ರಮೋದ್, ಸದ್ಯ ಇರೋ ಮಾಹಿತಿ ಪ್ರಕಾರ ಏನು ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಿಂದ ಏನು ನಾಗರಬಾವಿಲಿರ್ತಕ್ಕಂಥ ಅಜ್ಜಯನ ದೇಗುಲಕ್ಕೆ ಈಗ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ಆಶೀರ್ವಾದವನ್ನು ಪಡೆದ ನಂತರದಲ್ಲಿ ಏನು ಸಚಿವಾಕಾಂಕ್ಷಿಗಳ ಲಿಸ್ಟ್ ಏನು ಬಂದಿದೆ, ಅವರ ಸಚಿವ ಪಟ್ಟಿ ಏನು ಬಂದಿದೆ, ಅವರೆಲ್ಲರಿಗೂ ಕೂಡ ಏನು ಕರೆಯನ್ನು ಮಾಡುವ ಮೂಲಕ ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗುತ್ತದೆ. ಜೊತೆಗೆ ಏನು ಉಳಿದಿರ್ತಕ್ಕಂಥ ಮಾಜಿ ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಏನು ಹರಿಪ್ರಸಾದ್ ಇದ್ದಾರೆ, ಅವ್ರಿಗೂ ಕೂಡ ಪ್ರಮಾಣ ವಚನಕ್ಕೆ ಅಧಿಕೃತವಾಗಿ ಏನು ಆಹ್ವಾನ ಕೊಡ್ತಾರೆ. ಅದಾದ ನಂತರದಲ್ಲಷ್ಟೇ ಪ್ರಮಾಣ ವಚನ ಆದ ನಂತರದಲ್ಲಷ್ಟೇ ಏನು ಅಧಿಕೃತವಾಗಿ ಸುದ್ದಿಗೋಷ್ಠಿ ನಡೆಸಬಹುದು ಅಥವಾ ಮಾಧ್ಯಮದವರ ಜೊತೆ ಮಾತಾಡಬಹುದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜು.